ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಕೂಡ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಆಶಿಕ್ ಮುಲ್ಕಿ. ಸ್ನೇಹಿತರೆ, ಬೆಂಗಳೂರಿನಲ್ಲಿರುವಂತಹ ರಸ್ತೆ ಗುಂಡಿಗಳ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ, ಗುಂಡಿಯಲ್ಲಿ ರಸ್ತೆ ಇದೆಯೋ ರಸ್ತೆಯಲ್ಲಿ ಗುಂಡಿ ಇದೆಯೋ ಅನ್ನುವಂಥ ಒಂದು ಕನ್ಫ್ಯೂಷನ್ನಲ್ಲಿ ಬೆಂಗಳೂರು ಜನರು ಬದುಕ್ತಾ ಇರುವಂಥದ್ದು. ಇತ್ತೀಚೆಗೆ ಅಂದರೆ ಒಂದು 15-20 ದಿನಗಳ ಹಿಂದೆ ಉದ್ಯಮಿಗಳ ಬ್ಯಾಕ್ ಟು ಬ್ಯಾಕ್ ಸರಣಿ ಟ್ವೀಟ್ ಬೆನ್ನಲ್ಲೇ ಒಂದಿಷ್ಟು ಕೋಲಾಹಲ ರಸ್ತೆ ಗುಂಡಿಗಳನ್ನು ಮುಚ್ಚುವಂಥ ಹೆಸರಿನಲ್ಲಿ ಬೆಂಗಳೂರಿನಲ್ಲಿ ಆಗಿದ್ದಂತೂ ನಿಜ. ನೀವೆಲ್ಲರೂ ಕೂಡ ಅದನ್ನು ನೋಡಿದಿರಿ. ಇದಕ್ಕೆ ಬೆದರಿರುವಂತಹ ಸರ್ಕಾರ ಅಂದರೆ ಖುದ್ದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಅಧಿಕಾರಿಗಳ ಸಭೆಯನ್ನು ಕರೆದು ಅಕ್ಟೋಬರ್ 31ನೇ ತಾರೀಕು ಡೆಡ್ಲೈನು, ಎಲ್ಲ ಗುಂಡಿಗಳನ್ನು ಕೂಡ ಮುಚ್ಚಬೇಕು. ನಂತರ ಅದು ನವೆಂಬರ್ 4-5ನೇ ತಾರೀಕಿಗೆ ಅವಧಿ ವಿಸ್ತರಣೆ ಆಯಿತು. ಅದಾಗಿಯೂ ಕೂಡ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚೋದಕ್ಕೆ ಅಧಿಕಾರಿಗಳಿಗೆ ಸಾಧ್ಯ ಆಗಿಲ್ಲ ಅನ್ನುವಂಥದ್ದು ವಾಸ್ತವ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಈಗಲೂ ಕೂಡ ನಗರದ ನೂರಾರು ರಸ್ತೆಗಳಲ್ಲಿ ರಸ್ತೆ ಗುಂಡಿಗಳು ಹಾಗೆ ಬಿದ್ದಿದೆ. ವಾಹನ ಸವಾರರು ಎದ್ದು ಬಿದ್ದು ಪರದಾಡಿಕೊಂಡು ಹೋಗುವಂಥ ವಾತಾವರಣದಲ್ಲಿ ಇರುವಂಥದ್ದು. ಸೊ ಈಗ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಪಣತ್ತೂರು ಭಾಗದಲ್ಲಿ ಆಗಿರುವಂಥ ಘಟನೆ ಇದು. ಪಣತ್ತೂರಿನ ಬೆಳಂದೂರು ರಸ್ತೆ, ಬೆಳಂದೂರು ರೋಡ್, ರೈಲ್ವೆ ನಿಲ್ದಾಣದ ಹಿಂಬದಿಯಲ್ಲಿರುವಂಥ ರಸ್ತೆ ಏನಿದೆ, ಆ ರಸ್ತೆ ಗುಂಜೂರು, ಪಣತ್ತೂರು, ವೈಟ್ಫೀಲ್ಡು ಈ ಕಡೆಗೆ ಕನೆಕ್ಟ್ ಮಾಡುವಂಥ ರಸ್ತೆ ಅದು. ಆ ರಸ್ತೆಯಲ್ಲಿ ರಸ್ತೆ ಕಾಮಗಾರಿ ನಡೀತಾ ಇದೆ. ಸೊ ಆ ರಸ್ತೆ ಕಾಮಗಾರಿ ನಡೀತಾ ಇರೋದು ಕಳೆದ ಹಲವು ವರ್ಷಗಳಿಂದ ರಸ್ತೆ ಕಾಮಗಾರಿ ನಡೀತಾ ಇದೆ. ಅದನ್ನು ಪೂರ್ಣ ಮಾಡೋದಕ್ಕೆ ಅಧಿಕಾರಿಗಳಿಗೆ ಸಾಧ್ಯ ಆಗಿಲ್ಲ. ಸೊ ಆ ರಸ್ತೆಯಲ್ಲಿ ಬೈಕ್ ಸವಾರರು, ವಾಹನ ಸವಾರರು ಎಷ್ಟು ಪರದಾಡ್ತಾರೆ ಅನ್ನುವಂಥದ್ದು ಆ ವಿಡಿಯೋದಲ್ಲಿದೆ. ಆದರೆ ಅಲ್ಲೊಂದು ಹೈಲೈಟ್ ವಿಚಾರ ಏನು ಅಂತಂದ್ರೆ, ಆ ರಸ್ತೆಗೆ ಪಕ್ಕದಲ್ಲಿ ಮೋರಿಯನ್ನ ಕೊರೆಯಲಾಗಿದೆ. ಆ ರಸ್ತೆಗೆ ಮೋರಿ ನಿರ್ಮಾಣ ಮಾಡೋದಕ್ಕೆ ಒಂದು ಓಣಿ ರೀತಿಯಲ್ಲಿ ಮಣ್ಣನ್ನ ಅಗೆದು ಹಾಕಲಾಗಿದೆ. ಆ ಮಣ್ಣನ್ನ ಅಗೆದು ಹಾಕಿರುವಂತ ಮೋರಿ ಜಾಗದಲ್ಲಿ ಬೈಕ್ ಸವಾರರು ಬೈಕ್ ಓಡಿಸ್ತಾ ಇರುವಂಥದ್ದು ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದೆ. ಅಂದ್ರೆ ಬೆಂಗಳೂರಿನಲ್ಲಿ ಇರುವಂತಹ ರಸ್ತೆಗಳ ಪರಿಸ್ಥಿತಿಗೆ ಇದೊಂದು ತಾಜಾ ಉದಾಹರಣೆ. ಯಾವ ರೀತಿಯಾಗಿರುವಂತಹ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಇದೆ ಅನ್ನುವಂಥದ್ದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ವೈರಲ್ ಕೂಡ ಆಗ್ತಾ ಇರುವಂಥದ್ದು. ಮೋರಿಗೆ ಅಗದಿರುವಂತಹ ಜಾಗದಲ್ಲಿ ಬೈಕ್ ಸವಾರರು ಬೈಕ್ ಓಡಿಸ್ಕೊಂಡು ಹೋಗ್ತಿದ್ದಾರೆ ಅಂತಂದ್ರೆ ಯಾವ ಮಟ್ಟದ ಕಾಮಗಾರಿ, ಯಾವ ಮಟ್ಟದ ರಸ್ತೆಗಳು ಬೆಂಗಳೂರಿನಲ್ಲಿದೆ ಅನ್ನುವಂಥದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತಾಗಿರುತ್ತೆ. ಲೈಟ್ ಹಾಕೋ. ಸೊ ಇತ್ತೀಚೆಗೆ ಸಿಎಂ ಸಿದ್ದರಾಮಯ್ಯನವರೇ ಖುದ್ದಾಗಿ ಅಧಿಕಾರಿಗಳಿಗೆ ಸಭೆಯನ್ನ ಮಾಡಿ ಡೆಡ್ಲೈನ್ ಅನ್ನು ಕೊಟ್ಟಿದ್ರು. ಆದರೂ ಕೂಡ ಬೆಂಗಳೂರಿನ ರಸ್ತೆ ಗುಂಡಿಗಳನ್ನು ಮುಚ್ಚೋದಕ್ಕೆ ಅಧಿಕಾರಿಗಳಿಗೆ ಸಾಧ್ಯ ಆಗಿಲ್ಲ. ಇನ್ನೂ ಕೂಡ ಸಾಕಷ್ಟು ಕಡೆಗಳಲ್ಲಿ ಗುಂಡಿ ಮುಚ್ಚೋದು ಬಾಕಿ ಇದೆ. ಈಗ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಸರ್ಕಾರಕ್ಕೆ ಮತ್ತೊಂದು ಪ್ರಸ್ತಾವನೆಯನ್ನು ಕೊಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಅವರು ಕೊಡ್ತಾ ಇರುವಂಥ ಪ್ರಸ್ತಾವನೆ ಏನು ಅಂತಂದ್ರೆ, ಬೆಂಗಳೂರಿನಲ್ಲಿ ಇರುವಂತಹ ರಸ್ತೆ ಗುಂಡಿಗಳನ್ನು ಮುಚ್ಚೋದಕ್ಕೆ, ರಸ್ತೆಗಳ ಅಭಿವೃದ್ಧಿಗೆ, ಸಮಗ್ರ ಅಭಿವೃದ್ಧಿಗೆ ನಮಗೆ ಇಷ್ಟು ಕೋಟಿ ಅನುದಾನ ಬೇಕು ಅನ್ನುವಂಥದ್ದನ್ನ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಕೊಡೋದಕ್ಕೆ ಒಂದು ಫೈಲ್ ಅನ್ನು ರೆಡಿ ಮಾಡಿಟ್ಟಿದ್ದಾರೆ. ಹಾಗಾದ್ರೆ GB ಅಂದ್ರೆ ಗ್ರೇಟರ್ ಬೆಂಗಳೂರು ಅಧಿಕಾರಿಗಳು ಕೇಳ್ತಾ ಇರುವಂತ ಮೊತ್ತ ಎಷ್ಟು ಅಂತಂದ್ರೆ ರಸ್ತೆ ಗುಂಡಿ ಮುಚ್ಚೋದಕ್ಕೆ
500 ಕೋಟಿ ರೂಪಾಯಿಯ ಒಂದು ಪ್ರಸ್ತಾವನೆಯನ್ನ ಸರ್ಕಾರಕ್ಕೆ ಕಳಿಸ್ತಾ ಇದ್ದಾರೆ. ಪ್ರತಿ ವರ್ಷ 100 ಕೋಟಿ ರೂಪಾಯಿಯನ್ನ ಬೆಂಗಳೂರು ರಸ್ತೆ ಗುಂಡಿ ಮೇಲೆ ಮುಚ್ಚೋದಕ್ಕೆ, ರಸ್ತೆಗಳ ಮೇಲೆ ಅಧಿಕಾರಿಗಳು ಸುರಿತಾರೆ. ಆದರೂ ಕೂಡ ಶಾಶ್ವತ ಪರಿಹಾರವನ್ನ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ಮತ್ತೆ ರಸ್ತೆ ಗುಂಡಿ ಮುಚ್ಚೋದಕ್ಕೆ ಅಂತ 2500 ಕೋಟಿ ರೂಪಾಯಿಯನ್ನ ಸರ್ಕಾರಕ್ಕೆ ಕೇಳ್ತಾ ಇದ್ದಾರೆ. ಸರ್ಕಾರವು ಕೂಡ ಕೊಟ್ಟುಬಿಡುತ್ತೆ, ಈಗ ಅದರಲ್ಲಿ ಎರಡು ಮಾತಿಲ್ಲ. ಆದಾಗಿಯೂ ಕೂಡ ಇಷ್ಟು ವರ್ಷದಲ್ಲಿ ಇಷ್ಟು 1000 ಕೋಟಿ ರೂಪಾಯಿಯನ್ನ ವೆಚ್ಚ ಮಾಡಿದ್ರು ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಯನ್ನ ಮುಚ್ಚಿ ಗುಂಡಿ ಮುಕ್ತ ರಸ್ತೆಗಳನ್ನ ಮಾಡೋದಕ್ಕೆ ಅಧಿಕಾರಿಗಳಿಗೆ, ಸರ್ಕಾರಕ್ಕೆ ಸಾಧ್ಯ ಆಗದಿರೋದ್ರ ಬಗ್ಗೆ ಸಾರ್ವಜನಿಕರಲ್ಲಿ ಅಸಮಾಧಾನ ಇದೆ. ಈಗ ಮತ್ತೆ 2500 ಕೋಟಿ ರೂಪಾಯಿನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿನ ಬೆಳ್ಳಂದೂರು, ಪಣತ್ತೂರು ಭಾಗದಲ್ಲಿ ಈ ವಿಡಿಯೋಗಳು ನಮಗೆ ಮತ್ತೊಂದು ಕಥೆಯನ್ನ ಹೇಳ್ತಾ ಇದೆ. ಎಷ್ಟೇ ಕೋಟಿ ಖರ್ಚು ಮಾಡಿದ್ರು ಕೂಡ ಬೆಂಗಳೂರಿನಲ್ಲಿರುವಂತಹ ಈ ಕಮ್ಯುನಿಟಿ ಸಿಸ್ಟಮ್ ಏನಿದೆ ಅದನ್ನ ಉತ್ತಮ ಮಾಡೋದಕ್ಕೆ, ಯಶಸ್ವಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥದ್ದು. ಈಗ ಮತ್ತೊಮ್ಮೆ ಪ್ರಸ್ತಾವನೆ ಕಳಿಸೋದಕ್ಕೆ ಸಿದ್ಧತೆ ಆಗಿದೆ. 2500 ಕೋಟಿ ಸಾರ್ವಜನಿಕರ ತೆರಿಗೆ ದುಡ್ಡನ್ನು ಮತ್ತೆ ಎತ್ತಿ ಅಧಿಕಾರಿಗಳ ಕೈಗೆ ಸರ್ಕಾರ ಕೊಡುತ್ತೆ. ಹೀಗೆ ಪ್ರತಿ ವರ್ಷ ಸರ್ಕಾರ, GBA, ಸ್ಥಳೀಯ ಆಡಳಿತಗಳು ಸೇರಿ, ಲೋಕೋಪಯೋಗಿ ಇಲಾಖೆ ಸೇರಿ ಸಾರ್ವಜನಿಕರ ಹಣವನ್ನ ಪೋಲ್ ಮಾಡ್ತಾನೆ ಇದೆ. ಇದಕ್ಕೊಂದು ಪರಿಹಾರ ಅಂತೂ ಖಂಡಿತ ಕಾಣ್ತಾ ಇಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.